ವೆಲ್ಕಮ್ ಬ್ಯಾಕ್ ಟು ಕಲಾ ವ್ಲಾಗ್. ಇವತ್ತು ಬಂದು ಅಮ್ಮನ ಮನೆಗೆ ಹೊರಟಿದ್ದೀವಿ ಫ್ರೆಂಡ್ಸ್. ಅಮ್ಮನ ಮನೆಗೆ ಯಾಕೆ ಅಂದರೆ ನನ್ನ ಮಗಳು ಚಿಕ್ಕವಳು ಅಲ್ಲೇ ಇರೋದ್ರಿಂದ ಅವಳನ್ನು ಕರ್ಕೊಂಡು ಬರೋದಕ್ಕೆ ಹೋಗ್ತಾಯಿದ್ದೀವಿ. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಮಗಳಿಗೆ ದೊಡ್ಡವಳಿಗೆ ರಜಾ ಇದೆ, ಹಾಗಾಗಿ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಬರೀ ಕೈಲಿ ಹೋಗೋದಕ್ಕಾಗಲ್ಲ ಅಪ್ಪನ ಮನೆಗೆ, ಹಂಗಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಕರ್ಜಿಕಾಯಿ ಮಾಡೋಣ ಅಂತ ಪ್ಲ್ಯಾನಿಂಗ್ ಮಾಡಿಕೊಂಡು ಕರ್ಜಿಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಇವತ್ತು ನಿಮಗೆ ನಾನು ಯಾವ ರೀತಿ ಕರ್ಜಿಕಾಯಿನ ಮಾಡ್ತೀನಿ ಮತ್ತು ಅಮ್ಮನ ಮನೆಗೆ ಆಲ್ರೆಡಿ ಅಮ್ಮನ ಮನೆ ನೋಡಿದ್ದೀರಾ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ನಲ್ಲಿ ಅದನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಫ್ರೆಂಡ್ಸ್. ಬನ್ನಿ ನಾನು ಕರ್ಜಿಕಾಯಿನ ಮಾಡೋದನ್ನ ತೋರಿಸ್ತೀನಿ. ಹೇಳಿದ್ನಲ್ಲ ಫ್ರೆಂಡ್ಸ್, ಕರ್ಜಿಕಾಯಿನ ಯಾವ ರೀತಿ ಮಾಡೋದು ಅಂತ ನೋಡಿ. ಮೈದಾ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆನ ಹಾಕ್ಕೊಂಡು ಸ್ವಲ್ಪ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಮಿದ್ದು ಚೆನ್ನಾಗಿ ಒಂದು ಮಣೆಯಲ್ಲಿ ನಾದ್ಕೋಬೇಕು ಫ್ರೆಂಡ್ಸ್. ನಾದ್ಕೊಂಡು ಎಷ್ಟು ನಾದ್ಕೊತೀವೋ ಎಷ್ಟು ಮಿದ್ಕೊತೀವೋ ತುಂಬ ಚೆನ್ನಾಗಿ ನಾವು ಅದನ್ನು ಬ್ಯಾಟರ್ ಹರ್ಕೊಬೋದು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನು ಒಂದು 5 ನಿಮಿಷ ಇಟ್ಟಿರೋ ಒಂದು ಬೌಲಲ್ಲಿ ನೆನೆಯಕ್ಕೆ ಇಟ್ಕೊಂಡ್ಬಿಡ್ಬೇಕು. ನಂತರ ನಾವು ಕಡಲೆನ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಡಲೆನ ನಾವು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲನ ಅದರೊಳಗೆ ಚೆಚ್ಚಿ ಹಾಕೋದಕ್ಕಿಂತ ಮುಂಚೆ ಮಿಕ್ಸಿಲಿ ಹಾಕಿ ನುಣ್ಣಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಸ್ವಲ್ಪ ಅದಕ್ಕಿಂತ ಮುಂಚೆ ಒಬ್ರೊಬ್ರು ತುರಿದು ಹಾಕ್ತಾರೆ, ಅದು ಇನ್ನೂ ಸ್ವಲ್ಪ ಇದಿರಲ್ಲ. ಆದರೆ ಕಡಲೆ ಒಳಗೆ ಮಿಕ್ಸಿ ಒಳಗೆ ಈ ರೀತಿ ಸಣ್ಣದಾಗಿ ಕಲ್ಲಲ್ಲಿ ಬೆಲ್ಲನ ಚೆಚ್ಚಿಬಿಟ್ಟು ಜಾರೊಳಗೆ ಹಾಕಿ ಅದನ್ನು ಗ್ರೈಂಡ್ರ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಬೆಲ್ಲ, ಕಡಲೆ, ನಾವೇನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವೋ ಅದೆಲ್ಲದು ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಗ್ರೈಂಡ್ರ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಕಡಲೆನ ಮತ್ತು ಬೆಲ್ಲನ. ಅದನ್ನು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಯಾರಿಗೂ ಗೊತ್ತೇ ಇರಲ್ಲ. ನಂತರ ಒಂದು ಬೌಲ್ಗೆ ಸುರ್ಕೊಂಡಿದ್ದೀನಿ. ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಸಿಪ್ಪೆನ ತೆಗ್ದಿದ್ದೀನಿ, ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ನಂತರ ಕೊಬ್ಬರಿನ ಹಾಕಬೇಕು ಫ್ರೆಂಡ್ಸ್. ಒಬ್ಬೊಬ್ಬರು ಕಾಯನ್ನು ಕೂಡ ಹಾಕ್ಕೊತಾರೆ, ಕಾಯಿ ಬೇಗ ಅಳಿಸ್ಬಿಡುತ್ತೆ, ಜಾಸ್ತಿ ಸೇರಲ್ಲ. ಈ ರೀತಿ ಕೊಬ್ಬರಿನ ತುರ್ಕೊಂಡು ಸ್ವಲ್ಪ ಬಿಸಿನ ಮಾಡ್ಕೋಬೇಕು ಫ್ರೆಂಡ್ಸ್. ಬಿಸಿನ ಮಾಡಿಕೊಂಡು ಗ್ರೈಂಡ್ರ್ ಮಾಡ್ಕೋಬೇಕು, ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಮಾಡ್ಕೋಬೇಕು. ನುಣ್ಣಗೆ ಮಾಡಿಕೊಂಡ್ರೆ ಯಾಕೆ ನುಣ್ಣಗೆ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ರಾಳಾಗಿ ಉದ್ದುದ್ದಾಗೆ ಇದ್ದರೆ ನಮಗೆ ಅಷ್ಟು ಚೆನ್ನಾಗಿ ಇರಲ್ಲ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಪುಡಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ. ನಮ್ಮ ಮಗಳು ಈ ರೀತಿ ಹರಿತಾ ಇದ್ದಾಳೆ, ಕರ್ಜಿಕಾಯಿನ ಮಾಡ್ತಿದ್ದಾಳೆ. ಅಮ್ಮನ ಮನೆಗೆ ಹೋಗಬೇಕು, ತಂಗಿನ ಕರ್ಕೊಂಬರ್ಬೇಕು ಅಂತೇಳಿ ತುದಿಗಾಲಲ್ಲಿ ಕೂತ್ಕೊಂಡು ಕರ್ಜಿಕಾಯಿನ ಮಾಡ್ತಿದ್ದಾಳೆ. ನಾನು ಮಾಡ್ತೀನಿ ಅಮ್ಮ ಅಂತೇಳಿ ನನಗೆ ಹೆಲ್ಪ್ ಮಾಡಿದ್ಲು. ಯಾಕೆ ಅಂದರೆ ಮುಂದೆ ಹಬ್ಬ ಖಾರ ಹಬ್ಬ ಬರ್ತಿದೆ ಫ್ರೆಂಡ್ಸ್. ಅಮ್ಮನ ಮನೆಗೆ ಮಗಳು ಹೋಗಿದ್ಲು. ಫಸ್ಟು ನಾವು ಯುಗಾದಿ ನಂತರ ಖಾರ ಹಬ್ಬನೇ ಮಾಡೋದು, ಹಾಗಾಗಿ ಆ ಹಬ್ಬದಲ್ಲಿ ಮಕ್ಕಳು ಮನೇಲಿ ಯಾವುದೇ ಸಣ್ಣ ಪುಟ್ಟ ಹಬ್ಬ ಮಾಡಲಿ ಮಕ್ಕಳು ಮನೇಲಿದ್ದರೆ ತುಂಬ ಖುಷಿ ನಮಗೆ. ಮಕ್ಕಳು ಇಲ್ಲದೆ ಒಬ್ಬರು ಇಲ್ಲದಿದ್ದರೂ ನಮಗೆ ಮಾಡೋದಕ್ಕೆ ನೆಮ್ಮದಿ ಇರಲ್ಲ. ಯಾವೇ ಹಬ್ಬ ಮಾಡಿದ್ರು ನಮ್ಮ ಅತ್ತೆಗೆ 2 ಮೊಮ್ಮಕ್ಕಳು ಮನೇಲಿರಬೇಕು. ಯಾವುದೇ ಸಣ್ಣ ಒಂದು ಹಬ್ಬ ಆಗಲಿ ಮನೇಲಿ ಮಕ್ಕಳು ಇರಬೇಕು. ಹಂಗಾಗಿ ಅವಳನ್ನ ಕರ್ಕೊಂಬರೋಕ್ಕೆ ಅಂತ ಹೊರಟಿದ್ದೀವಿ. ಈಗ ಮುಂದೆ ಶ್ರಾವಣ ಬಂತು ಫ್ರೆಂಡ್ಸ್, ನಿಮಗೂ ಯೂಸ್ ಆಗಲಿ ಅಂತೇಳಿ ನಾನು ತೀರಾ ಡೀಟೇಲಾಗಿ ಹೇಳಿಲ್ಲ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ. ಸುಮಾರಾಗಿ ನಾನು ತೋರಿಸ್ತಾ ಇದ್ದೀನಿ ಒಂದು ವ್ಲಾಗಲ್ಲಿ. ಡೇ ವ್ಲಾಗ್ ನನ್ನ ದಿನದ ವ್ಲಾಗ್ ಏನಿರುತ್ತೆ, ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಹಂಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ನನಗೆ ಯಾವ್ಯಾವ ರೀತಿ ಅಡುಗೆಗಳು ಬರುತ್ತೆ ಎಲ್ಲ ಖಂಡಿತ ನಾನು ಶೇರ್ ಮಾಡ್ತೀನಿ. ಫೈನಲಿ ಎಲ್ಲ ರೆಡಿ ಆಯಿತು ಕರ್ಜಿಕಾಯಿ, ನಾವು ಹೊರಟ್ವಿ ಫ್ರೆಂಡ್ಸ್. ನಾನು ಎಲ್ಲೇ ಹೊರಳಿ ನಮ್ಮ ಬಸವಣ್ಣನ ನಾನು ತೋರಿಸೇ ಮುಂದಕ್ಕೆ ಕೈ ಮುಗದೆ ಹೋಗೋದು ನಾನು. ಫೈನಲಿಗೆ ಎಲ್ಲರೂ ಹೊರಟ್ವಿ. ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಒಂದೇ ರೀತಿ ಬಟ್ಟೆನ ಹಾಕ್ಕೊಂಡ್ಬಿಟ್ಟಿದ್ದೀವಿ, ಒಂದು ಆರೆಂಜ್ ಕಲರಲ್ಲಿ. ನಮಗೇನೋ ಒಂಥರ ಖುಷಿ ಆಯಿತು. ಕ್ರೀಮ್ ಕಲರು ಅಲ್ಲ, ಅದೊಂಥರ ಎಲ್ಲರದು ಮಿಕ್ಸು. ಒಬ್ಬರು ಯಾರೋ ಕೇಳೇ ಬಿಟ್ಟರು, ಒಂದೇ ಥರ ಬಟ್ಟೆ ಹಾಕ್ಕೊಂಡಿದ್ದೀರಾ ಅಂತ ಕಡಬದಲ್ಲಿ ನೋಡಿ. ಕಡಬದಲ್ಲಿ ಮೇಯ್ನ್ ರೋಡಲ್ಲಿ ಬೇಕ್ರಿಲಿ ನಾವು ಸ್ವೀಟ್ಸ್ನ ತೊಗೊಂಡು ಮಗಳಿಗೆ ಅಲ್ಲಿಂದ ಇದು ಕಡಬದ ಕೆರೆ ಏರಿ ಫ್ರೆಂಡ್ಸ್. ಕಡಬದ ಕೆರೆ ಏರಿ ಮೇಲಾಸಿ ಹೊರಟ್ವಿ. ಇದು ಕಡಬದ
ಕೆಳಗಡೆ ಬರುತ್ತೆ ನೋಡಿ. ಕಮಲ್ದ ಹೂವು ಅದು ಕೆರೆಯಿಂದ ಹೇರಿಗೆ ತೊರೆ ಇದೆಯಲ್ಲ, ಆ ತೊರೆ ಒಳಗೆ ಕಮಲ್ದ ಹೂವು ಎಷ್ಟು ಚೆನ್ನಾಗಿದೆ ಅಂತೇಳಿ, ತುಂಬ ಚೆನ್ನಾಗಿದೆ. ಅದ್ರ ಇಷ್ಟು ದಿವಸ ಒಂದು 3 ವರ್ಷ ನೀರೇ ಇರಲಿಲ್ಲ ಫ್ರೆಂಡ್ಸ್. ಅದ್ರ ಬುಡ ಎಲ್ಲಿದೆ ಅಂತ ಕಾಣದೇ ಇಲ್ವಂತೆ. ಆದರೆ ಆ ವರ್ಷ ನಮಗೆ 3ನೇ ವರ್ಷ ಕಾಣ್ತಿತ್ತು. ಅದ್ರ ಬೇರು ನೋಡಿ ಒಡ್ಕೊಂಡು ಈಗ ನೀರಿರೋದ್ರಿಂದ ಎಷ್ಟು ಚೆನ್ನಾಗಿದೆ. ಇದೆಲ್ಲ ವರಮಹಾಲಕ್ಷ್ಮಿಗೆ ಸಿಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಕೆರೆಯಿಂದ ಕಡೆಕೋಡಿಗೆ ಹೋದ್ವಿ. ಕಡೆಕೋಡಿಲಿ ಟೂರ್ನಮೆಂಟ್ ನಡೀತಿತ್ತು. ಆ ಟೂರ್ನಮೆಂಟ್ ಕೂಡ ನಾವು ನೋಡೋಕ್ಕೆ ಅಂತ ಹೋದ್ವಿ. ನಾನೇನು ಹೋಗಲಿಲ್ಲ, ಕಾರೊಳಗೆ ಕೂತಿದ್ದೆ. ನಮ್ಮ ಮನೆಯವರು ಅಲ್ಲಿ ಟೂರ್ನಮೆಂಟನ್ನ ನೋಡಿಕೊಂಡು ಬಂದರು. ಯಾಕೆಂದರೆ ಅವರು ಕೂಡ ಕ್ರಿಕೆಟರ್, ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತಾರೆ. ಅವರು ಕೂಡ ನಮ್ಮದು ಅಲ್ಲಿಗೆ ಮ್ಯಾಚು ಇನ್ನು ಬೆಳಗ್ಗೆ ಮ್ಯಾಚು ಹೋಗ್ತಿದೆ. ಅಂದರೆ ಅಲ್ಲಿಗೂ ನಮ್ಮದು ಒಂದು ಬ್ಯಾಚ್ ಹೋಗ್ತಿದೆ. ಇವತ್ತು ಹೋಗಿಲ್ಲ, ಬೇರೆ ಊರುಗಳೆಲ್ಲ ಆಡ್ತಿದೆ. ನೆಕ್ಸ್ಟು ಬ್ಯಾಚು ನಮ್ಮದು ಹೋಗುತ್ತೆ. ಫೈನಲಿ ಅಮ್ಮನ ಮನೆಗೆ ಹೋದ್ವಿ. ಅಲ್ಲಿ ಎಲ್ಲ ಊಟ ಎಲ್ಲ ಮುಗಿಸಿದ್ವಿ. ನನ್ನ ಎಂಗೇಜ್ಮೆಂಟ್ ಫೋಟೋ ಕೂಡ ನೋಡಿದ್ವಿ. ನೋಡಿ ನನ್ನ ಮಗಳು ಫ್ರೆಂಡ್ಸ್ಗೆಲ್ಲ ಬಾಯ್ ಮಾಡ್ತಾ ಇದ್ದಾಳೆ. ಒಂದು ನನ್ನ ಅವತ್ತಿನ ದಿನಚರಿ ಹೇಗಿತ್ತು, ಶನಿವಾರದ ದಿನಚರಿ ಅನ್ನೋದನ್ನ ತೋರಿಸ್ತಾಯಿದ್ದೀನಿ. ಫೈನಲಿ ಎಲ್ಲ ಹೊರಟ್ವಿ ಫ್ರೆಂಡ್ಸ್. ನೋಡಿ ನನ್ನ ಮಗಳು ಖುಷಿಯಾಗ್ಬಿಟ್ಟಿದ್ದಾಳೆ, ತಂಗಿನ ಕರ್ಕೊಂಡು ಹೋಗ್ತಾಯಿದ್ದೀವಿ ಅಂತ ಹೇಳಿ. ನಮಗೂ ಕೂಡ ಚಿಕ್ಕವಳು ಇಲ್ಲಿದ್ದರೆ ಒಂದು ವಾರ ಬಿಟ್ಟಿರೋಕ್ಕಾಗಲಿಲ್ಲ ನಮಗೆ. ಫೈನಲಿ ನಮ್ಮ ಊರಿಗೆ ಬಂದ್ವಿ ಫ್ರೆಂಡ್ಸ್. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಆಲ್.